ಕಳೆದ ಭಾಗದಲ್ಲಿ ನಾವು ನೋಡಿರೋದು ಪವಿತ್ರಾತ್ಮನ ನಮಗೆ ಮಾಡುವಂತ 8ನೇ ಸಹಾಯ. ಅದೇನಂತ ಹೇಳಿದ್ರೆ ಟೀಚ್ ಯು, ನಮಗೆ ಉಪದೇಶ ಮಾಡುವಂತ, ನಮ್ಮನ್ನ ಕಲಿಸುವಂತ, ಯಾವುದು ಆತ್ಮೀಕ ವಿಷಯಗಳಲ್ಲಿ ನಮ್ಮನ್ನ ಕಲಿಸುವಂತ ವಿಷಯದಲ್ಲಿ. ಅದರಲ್ಲಿ ಯಾವುದೊಂದು ಯೋಹಾನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನೆನಪಿಸುವಂತ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರೋದಂತ ಆ ಉಪದೇಶವನ್ನು, ಆ ವಾಕ್ಯವನ್ನು ಅದು ಸಮಯಕ್ಕೆ ತಕ್ಕ ಹಾಗೆ ನಿಮಗೆ ಅದು ಹೇಳಿ ಕೊಡುವಂತ. ನಾವು ನೋಡಿದ್ವಿ ಅಸೆ ಅಡ್ವೊಕೇಟ್ ಹೋಲಿ ಸ್ಪಿರಿಟ್ ವಿಲ್ ಟೀಚ್ ಯು ಆಲ್ ಥಿಂಗ್ಸ್. ನಮಗೆ ಬೇಕಾಗಿರೋದು ವಿಶ್ವಾಸ ಜೀವನದಲ್ಲಿ ಬೇಕಾಗಿರೋದು ಎಲ್ಲವನ್ನು ನಮಗೆ ಉಪದೇಶಿಸಿ ನಮಗೆ ಕಲಿಸಿ ಕೊಡುವಂತ. ಕಳೆದ ಭಾಗದಲ್ಲಿ ನಾನು ಹೇಳಿದೆ, ಒಂದು ಅಡ್ವೊಕೇಟ್ ಅಂತ ಹೇಳುವಾಗ ನಮಗೆ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಯಾವ ರೀತಿಯಲ್ಲಿ ಹೆಂಗೆ ನಮಗೆ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೊಂದು ಏನು ನಮಗೆ ಗೊತ್ತಿರಲ್ಲ. ಅದಕ್ಕೆ ಅಡ್ವೊಕೇಟ್ ಏನ್ ಹೇಳ್ತಾರೆ ನೋಡಿ, ನಾವು ಈಗ ಹೇಳ್ತಾ ಇರೋದಷ್ಟೇ ಹೇಳಿ ಈ ರೀತಿಯಲ್ಲಿ ನೀವು ಮಾತಾಡಿ, ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ, ಇದೇ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಹೇಳ್ಕೊಡ್ತಾರೆ. ಅದೇ ರೀತಿಯಲ್ಲಿ ದೇವರ ಸಾನ್ನಿಧ್ಯಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಆ ದೇವರ ಸಾನ್ನಿಧ್ಯದಲ್ಲಿ ನಾವೇನು ಅಯೋಗ್ಯರಾಗಿರಬಾರ್ದು, ಯೋಗ್ಯರಾಗಿರ್ಬೇಕು. ಅವಾಗ ಪಾಪದಿಂದ ಆಗಲಿ ನಮಗೆ ಬಿಡುಗಡೆ ಸಿಗೋದು, ನಮ್ಮ ಪ್ರಾಪಂಚಿಕವಾಗಿರೋದು ಪಾಪಗಳಿಂದ, ದುಃಖಗಳಿಂದ, ಸಂಕಟಗಳ ಬಿಡುಗಡೆ ಸಿಗಬೇಕು ಅಂತ ಹೇಳಿದ್ರೆ ನಾವು ಅಯೋಗ್ಯರಾಗಿ ಜೀವಿಸಬಾರದು, ಯೋಗ್ಯರಾಗಿ ಜೀವಿಸಬೇಕು. ಅದಕ್ಕೆ ನಮಗೆ ಸಹಾಯ ಮಾಡಬೇಕು ಅಂತ ಬೇಕಾಗಿರೋದಂತ ಕಳೆದ ಭಾಗದಲ್ಲಿ ನಾವು ನೋಡೋದು ವಿಷಯ ಏನಂತ ಹೇಳಿದ್ರೆ ರಿವೀಲ್ ದ ಫುಲ್ ಮೀನಿಂಗ್ ಆಫ್ ದ ಜೀಸಸ್ ಟೀಚಿಂಗ್. ಯೇಸು ಕ್ರಿಸ್ತನು ಉಪದೇಶಿಸಿದಂತ ವಾಕ್ಯಗಳು ಅದು ಪೂರ್ಣಾರ್ಥ, ಅದ್ರದ್ದು ಗೂಢವಾಗಿರೋದಂತ ಅರ್ಥ ಏನಿದೆ, ನಿಜವಾಗಿ ಪವಿತ್ರಾತ್ಮನ ಕೃಪಾವರದಂತ ನಾವು ಕಲಿಬೇಕು ಅಂತ ಹೇಳಿದ್ರೆ ನಾವು ಸುಮಾರು ಭಾಗಗಳು ನೋಡಿದ್ವಿ. ನಮ್ಮನ್ನ ಯಾರು ಮೊದಲನೇದಾಗಿ ಹೇಳಿದೆ ಅಂತ ಹೇಳಿದ್ರೆ, ನಿಮ್ಮನ್ನ ಯಾರು ಆತ್ಮೀಕ ವಿಷಯದಲ್ಲಿ ಮೋಸಗೊಳಿಸದಲ್ಲೇ ನಿಮ್ಮನ್ನೇ ನೀವು ನೋಡ್ಕೊಳ್ಳಿ. ಈ ಒಂದರ ವಾಣಿ ಅಗೇನ್ಸ್ಟ್ ಸ್ಪಿರಿಚುವಲ್ ಡಿಸೆಪ್ಷನ್. ಅಂದ್ರೆ ನಮಗೆ ಯಾವ ಕಾರಣದಲ್ಲಿ ನಮ್ಮ ಆತ್ಮೀಯ ವಿಷಯದಲ್ಲಿ, ನಮ್ಮ ದೇವರ ವಿಷಯದಲ್ಲಿ, ನಮ್ಮ ವಿಶ್ವಾಸದಲ್ಲಿ, ನಮ್ಮ ನಂಬಿಕೆಯಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ನಮಗೆ ಯಾರನ್ನು ಮೋಸ ಮಾಡಬಾರದು, ಅದರಿಂದ ಯಾರು ನಮ್ಮನ್ನ ತಪ್ಪಿಸಬಾರದು ಅಂತ ಹೇಳುವಂತ ವಿಷಯ. ಅದರಲ್ಲಿ ನಾವು ನೋಡಿದ್ವಿ, ಆತ್ಮನ ಅಭಿಷೇಕವನ್ನು ಹೊಂದಿದವರಿಗೆ ಇನ್ನು ಯಾವನಾದ್ರೂ ನಿಮಗೆ ದೇವರ ವಾಕ್ಯದ ಬಗ್ಗೆ ಉಪದೇಶಿಸಬೇಕಾಗಿಲ್ಲ. 1 ಯೋಹಾನ 2ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ಅಂದ್ರೆ ಪವಿತ್ರಾತ್ಮನ ಅಭಿಷೇಕವನ್ನು ಸಿಕ್ಕಿದಂತ ವಿಶ್ವಾಸಿಗಳಿಗೆ ಅವರ ಮುಂದೆ ಇರುವಂತ ದೇವರ ವಾಕ್ಯ, ಅದರ ಮಧ್ಯದಲ್ಲಿ ಇರುವಂತ ಪವಿತ್ರಾತ್ಮನು, ನಮಗೆ ಏನಾದ್ರೂ ಒಂದು ಕಷ್ಟ ಇದೆ, ದುಃಖ ಇದೆ, ಇಲ್ಲ ಏನಾದ್ರೂ ಒಂದು ಉತ್ತರ ಬೇಕು ಅಂತ ಹೇಳಿದ್ರೆ ಆ ಉತ್ತರವನ್ನು ನಮಗೆ ತೋರಿಸಿಕೊಡುವಂತ, ದೇವರ ವಾಕ್ಯ ಮುಖಾಂತರ ತೋರಿಸಿಕೊಡುವಂತ, ಅದಕ್ಕೆ ಕಾರಣವೇನು, ನಾವು ಏನ್ ಮಾಡ್ಬೇಕು ಎಲ್ಲ ತೋರಿಸಿಕೊಡುವಂತ ಪವಿತ್ರಾತ್ಮನ ಶಕ್ತಿಯಿಂದ, ಪವಿತ್ರಾತ್ಮನ ಮುಖಾಂತರ ನಮಗೆ ಆ ಒಂದು ಅಭಿಷೇಕವನ್ನಿರುವಾಗ ದೇವರ ವಾಕ್ಯ ಕಲಿಯಲಿಕ್ಕೆ ಯಾರ್ದು ಸಪೋರ್ಟ್ ಬೇಕಾಗಿಲ್ಲ. ನಮ್ಮ ಸ್ವಪ್ರಯತ್ನದಿಂದ, ನಮ್ಮ ಆ ಅತ್ಯಾಸಕ್ತಿಯಿಂದ ನಾನು ದೇವರ ವಾಕ್ಯ ಕಲಿಯಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋ ನಮಗೆ ಸಿಕ್ಕುವಂತ ಒಂದು ವಿಷಯ. ಅದೇ ರೀತಿಯಲ್ಲಿ ಏನಾಗಿದೆ, ಮತ್ತ 24:3 ಮತ್ತು 4ನೇ ವಾಕ್ಯದಲ್ಲಿ ಪ್ರತ್ಯಕ್ಷನಾಗುವುದಕ್ಕೂ ಯುಗ ಸಮಾಪ್ತಿ ಕಳೆದ ಸೇರಿ ನಾವು ನೋಡಿದ್ವಿ. ಶಿಷ್ಯರು ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾ ಇರೋದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗ ಸಮಾಪ್ತಿಗೇನು ಸೂಚನೆ. ನಾವೊಂದು ಅಷ್ಟು ವಿಚಾರಗಳು ನಾವು ನೋಡಿದ್ವಿ ಅದರಲ್ಲಿ, ಅದನ್ನಾದ ಯೇಸು ಕೃಷ್ಣ ಹೇಳುವಂತ ವಿಚಾರಗಳು. ಅದರಲ್ಲಿ 14ನೇ ವಿಚಾರ ಏನಂತ ಹೇಳಿದ್ರೆ, 14ನೇ ವಾಕ್ಯದಲ್ಲಿರೋದು ವಿಷಯ ಏನಂತ ಹೇಳಿದ್ರೆ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು, ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ ಅಂತ ಹೇಳುವಿಲ್ಲ, ನಾವು ಸುವಾರ್ತೆ ಅಂತ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಜನನ, ಮರಣ, ಪುನರುದ್ಧಾನ, ಇದೊಂದು ಸ್ಟೋರಿ ಹೇಳ್ತಾ ಇರ್ತಾರ ಒಂದು ರೀತಿಯಲ್ಲಿ ಕೇಳಿಸ್ಕೊಳ್ಳೋದು, ಓದ್ಕೊಳ್ಳೋದು ವಿಷಯ ಅಲ್ಲ. ಏನಕ್ಕೋಸ್ಕರ ಜನನ, ಏನಕ್ಕೋಸ್ಕರ ಮರಣ, ಏನಕ್ಕೋಸ್ಕರ ಪುನರುದ್ಧಾನ ಆಗಿದೆ, ಏನಕ್ಕೋಸ್ಕರ ಎರಡನೇ ಬರೋಣ, ಈ ವಿಷಯಗಳ ಕುರಿತಾಗಿ ಕಲಿಯುವಾಗ ಇಲ್ಲಿನೇ ಬರ್ತಾ ಇರೋದು ಯಾವತ್ತು ಪರಲೋಕ ರಾಜ್ಯದ ಈ ಸುವಾರ್ತೆ ಅಂತ ಹೇಳ್ತಾರದು. ಅಂದ್ರೆ ಆ ಸುವಾರ್ತೆ ಏನಂತ ಹೇಳಿದ್ರೆ, ಈ ಪ್ರಾಪಂಚಿಕವಾಗಿ ನಾವು ನೋಡುವಂತ ಕಾರ್ಯಗಳಲ್ಲ, ಪ್ರಾಪಂಚಿಕವಾಗಿ ನಾವು ಅನುಭವಿಸುವಂತ ವಿಷಯಗಳಲ್ಲ. ಈ ಲೋಕದಲ್ಲಿ ನಾವು ನಮ್ಮ ಶರೀರವನ್ನು, ನಮ್ಮ ಹೃದಯವನ್ನು, ನಮ್ಮ ಚಿಂತನೆಗಳನ್ನು, ನಮ್ಮ ಆತ್ಮನನ್ನು ಶುದ್ಧಿಯಿಂದ ದೇವರ ವಾಕ್ಯ ಪ್ರಕಾರ ನಾವು ಜೀವಿಸಿ ಸಹೋದರ ಮಧ್ಯದಲ್ಲಿ ಅನ್ಯೋನ್ಯತೆಯಲ್ಲಿ ದೇವರ ವಾಕ್ಯದಲ್ಲಿ ನಾವು ಜೀವಿಸುವಾಗ ನಮಗೆ ಒಂದು ರಿವಾರ್ಡ್ ಇದೆ, ಒಂದು ಪ್ರತಿಫಲ. ಏನಕ್ಕೆ ಅಂತ ಹೇಳಿದ್ರೆ,
ಈ ಲೋಕದ ಆತ್ಮಗಳಾಗಿ, ಲೋಕದ ಮನುಷ್ಯರಾಗಿ ನಾವು ಜೀವಿಸ್ತಾ ಇಲ್ಲ. ಅದರಿಂದ ನಮ್ಮ ಪ್ರತಿಫಲ ಏನಂತ ಹೇಳಿದ್ರೆ ಅದೇನೆ, ಅದು ಏನಂತ ಹೇಳ್ತಾ ಇರೋದೇನೆ, ಏನಂದ ಪರಲೋಕ ರಾಜ್ಯದ ಸುವಾರ್ತೆ ಅಂತ ಹೇಳ್ತಾ ಇರೋದು. ಸರ್ವಲೋಕದಲ್ಲಿ ಎಲ್ಲಾ ಜನಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಅಂತ ಹೇಳಿ ಕಳೆದ ಭಾಗದಲ್ಲಿ ನಾವು ಲಾಸ್ಟ್ ಹೇಳಿ ನಿಲ್ಸಿರೋದು. ಇಲ್ಲಿ ನಮಗೆ ಒಂದು ಕೆಲಸ ಇದೆ. ಯಾರ ಮುಖಾಂತರ? ಪವಿತ್ರಾತ್ಮನ ಮುಖಾಂತರವಾಗಿ ಈ ಸುವಾರ್ತೆ ಎಂದ ವಿಷಯ, ಪರಲೋಕದ ಸುವಾರ್ತೆ ಎಂದ ವಿಷಯ. ಈಗ ಪರಲೋಕದ ಸುವಾರ್ತೆ ಅಂತ ಹೇಳುವಾಗ ಎಟರ್ನಿಟಿ ಇಲ್ಲ, ಫೈನಲ್ ರಿಸಲ್ಟ್ ಅಂತ ಹೇಳ್ತಾ ಇರೋದು ಆ ಪರಲೋಕ, ಆ ಪ್ರತ್ಯಾಶೆಯಲ್ಲಿ ನಾವು ಜೀವಿಸ್ತಾ ಇರೋದು. ಇದು ನೋಡಿ, ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 10 ಮತ್ತೆ 11ನೇ ವಾಕ್ಯ. ಯಾರಾದ್ರೂ ಸಿಕ್ಕಿದ್ರೆ ಓದಿ. ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 10 ಮತ್ತೆ 11. ಮೊದಲು ಎಲ್ಲಾ ಜನಾಂಗಗಳಿಗೆ ಸುವಾರ್ತೆಯು ಸಾರಲ್ಪಡಬೇಕು. ನಿಮ್ಮನ್ನು ಹಿಡುಕೊಂಡು ಹೋಗಿ ಒಪ್ಪಿಸುವಾಗ ಏನು ಹೇಳಬೇಕು ಎಂದು ಮುಂಚಿತವಾಗಿ ಚಿಂತೆ ಮಾಡಬೇಡಿರಿ. ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವಂತ ಮಾತನ್ನೇ ಆಡಿರಿ. ಮಾತಾಡುವವರು ನೀವಲ್ಲ, ಪವಿತ್ರಾತ್ಮನೇ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ, ಮೊದಲನೇ ಒಂದು ವಿಶ್ವಾಸಿಯ ಜೀವನದಲ್ಲಿ ರಕ್ಷಣೆ ಹೊಂದಿದ್ದು, ದೀಕ್ಷಾಸ್ನಾನ ತಗೊಂಡಾದ್ಮೇಲೆ ಅವನ ವಿಶ್ವಾಸಿಯ ಜೀವನದಲ್ಲಿ ಮೊದಲನೇದಾಗಿ ಆಗಬೇಕಾಗಿರೋದು ಒಂದು ಕಾರ್ಯ ಏನಂತ ಹೇಳಿದ್ರೆ, ನನ್ನ ಅನುಭವವನ್ನು, ನಾನು ರಕ್ಷಣೆ ಹೊಂದಿರೋದಂತ ಆ ಅನುಭವವನ್ನು, ನಾನು ದೀಕ್ಷಾಸ್ನಾನ ತಗೊಂಡಿರೋದು ಏನಕ್ಕೆ ಅಂದ, ಆ ಪರಲೋಕದ ಸುವಾರ್ತೆಯನ್ನು ಏನ್ ಮಾಡ್ಬೇಕು, ಮೊದಲು ಎಲ್ಲಾ ಜನಗಳಿಗೆ ಸುವಾರ್ತೆಯನ್ನು ಸಾರಲ್ಪಡಬೇಕು. ಪವಿತ್ರಾತ್ಮ ಮುಖಾಂತರ ವಿಶ್ವಾಸಿಯ ಒಂದು ದೊಡ್ಡ ಜವಾಬ್ದಾರಿ. ಆಕ್ಚುಲಿ ನಾನು ಮುಖಾಂತರ, ಪವಿತ್ರಾತ್ಮನ ಮುಖಾಂತರ ಈ ಲೋಕಕ್ಕೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಕೊಂಡು, ಪ್ರತ್ಯಾಶೆ ಇಟ್ಕೊಂಡು, ಲೋಕ ರಕ್ಷಕನಾಗಿ ನನ್ನ ರಕ್ಷಕನಾಗಿ ನಾನು ಸ್ವೀಕಾರ್ಯ ಮಾಡಾದ್ಮೇಲೆ ಇನ್ನು ನಾನೇನ್ ತಿಳಿಸ್ಬೇಕು? ಕರ್ತನಾದ ಯೇಸು ಕ್ರಿಸ್ತನ ಜನನ, ಮರಣ, ಪುನರುದ್ಧಾರಣ, ಎರಡನೇ ಬರೋಣ, ಇದೆಲ್ಲವನ್ನು ಯಾವುದಕ್ಕೆ ಅಂತ ಹೇಳಿದ್ರೆ ಆ ಪರಲೋಕ, ಆ ಪರಲೋಕಕ್ಕೋಸ್ಕರ, ಆ ರಿವಾರ್ಡ್. ಇಲ್ಲಿ ನೋಡಿ, ಪರಲೋಕ ರಾಜ್ಯದ ಸುವಾರ್ತೆ ಅಂತ ಹೇಳುವಾಗ ಈಗ ಈ ಸಂದರ್ಭದಲ್ಲಿ ಹಲವಾರು ತೊಂದರೆಗಳು. ನಾವು ಸುವಾರ್ತೆ ಸಾರುವಾಗ, ಇಲ್ಲಾಂದ್ರೆ ನಾವೊಂದು ವಿಷಯಕ್ಕೆ ಆ ರೀತಿಯಲ್ಲಿ ನಮ್ಮ ವಿಶ್ವಾಸ ಜೀವನದಲ್ಲಿ ಎಷ್ಟೋ ಜನಗಳಿಗೆ ಅನುಭವ ಇದೆ. ಆ ವಿಶ್ವಾಸ ರಕ್ಷಣೆ ಹೊಂದಿರೋ ಸಮಯದಲ್ಲಿ, ದೇಶಾದಂತ ಸಮಯದಲ್ಲಿ ಒಂದು ಎಕ್ಸ್ಟ್ರಾ ಪವರ್, ಒಂದು ಎಕ್ಸ್ಟ್ರಾ ಸ್ಪಿರಿಟ್ ನಮ್ಮ ಹತ್ರ ಇರುತ್ತೆ. ಇದು ನಿಜವಾಗಲೂ ದೇವರ ಆತ್ಮ ಕೃಪಾವರದಿಂದ ನಮಗೆ ಸಿಕ್ಕಿರೋದಾಗಿದ್ರೆ ಇಡೀ ಲೈಫ್ ಲಾಂಗ್ ನಮ್ಮಲ್ಲಿ ಆ ಶಕ್ತಿಯನ್ನು, ಆ ಪ್ರಭಾವವನ್ನು ನಮ್ಮಲ್ಲಿರುತ್ತೆ. ಅದಲ್ಲ, ನಾನೀಗ ರಕ್ಷಣೆ ಹೊಂದಿದ್ದೀನಿ, ದೀಕ್ಷಾಸ್ನಾನ ತಗೊಂಡಿದ್ದೀನಿ, ನನಗೇನು ತೊಂದರೆ ಆಗಲ್ಲ, ನನಗೇನು ಪ್ರಾಬ್ಲಮ್ ಆಗಲ್ಲ, ನಾನೆಲ್ಲದಿಂದೇನು ಮುಕ್ತಿಗೊಂಡಿದ್ದೀನಿ ಅಂತ ಅನ್ಕೊಂಡು ಒಂಥರ ತುಂಬ ಸ್ಪಿರಿಚುವಲಿ ತುಂಬ ನಮ್ಗೆ ಏನೋ ಹೇಳಿದ್ರೆ ಒಂಥರ ಓವರ್ಲಮ್ ಆಗಿ ನಮಗೆ ಎಲ್ಲ ಎಕ್ಸ್ಪ್ರೆಷನಲ್ಲಿ, ಮಾತುಗಳಲ್ಲಿ ಎಲ್ಲದನ್ನು ಅದೊಂದಿರುತ್ತೆ. ಆದರೆ ಈ ರಕ್ಷಣೆ ಹೊಂದಿರೋದು ಈ ವಿಶ್ವಾಸ ಜೀವನದಲ್ಲಿ ಯಾವತ್ತಾದ್ರೂ ಒಂದು ಕಷ್ಟ, ನೋವುಗಳು, ಏನೋ ಒಂದು ತೊಂದರೆಗಳಾಗುವಾಗ ಈ ಸ್ಪಿರಿಚುವಾಲಿಟಿ, ಈ ಸ್ಟ್ರೆಂತ್, ಈ ಪವರ್ ಕಮ್ಮಿ ಆಗುತ್ತೆ. ಯಾಕೆಂದೇಳಿ ಅವಾಗ ಅವರೊಳಗೇನೆ ಒಂದು ಪ್ರಶ್ನೆ ಬರುತ್ತೆ, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ದೀಕ್ಷಾಸ್ನಾನ ತಗೊಂಡಿದ್ದನ್ನು, ಆದರೂ ದೇವರು ನನ್ನ ಪ್ರಾರ್ಥನೆ ಕೇಳಿಸ್ತಾರೆ, ನನಗೆ ಹಿಂದೆಲ್ಲ ಕಷ್ಟ ಎಲ್ಲ ಕೊಟ್ಬಿಟ್ಟಿದ್ದಿಲ್ಲ ಅಂತ. ಪ್ರಿಯರೇ, ಇಲ್ಲಿ ನೋಡಿ, ಅದೇ ವಿಷಯ ಇಲ್ಲಿ ಹೇಳ್ತಾ ಇರೋದು. ಒಬ್ಬ ಸಂದರ್ಭದಲ್ಲಿ ನಮ್ಮ ಕ್ರೈಸ್ತರ ಜೀವನ, ವಿಶ್ವಾಸಿಯ ಜೀವನ, ದೇವರ ವಾಕ್ಯ ಪ್ರಕಾರವಿರಂತ ಜೀವನ ನಾವು ನಡೆಸುವಾಗ ನೋಡಿ, ಅದೇನೇ ಇಲ್ಲಿ ಹೇಳುದು 11ನೇ ವಾಕ್ಯದಲ್ಲಿ, ನಿಮ್ಮನ್ನು ಹಿಡ್ಕೊಂಡು ಹೋಗಿ ಒಪ್ಪಿಸುವಾಗ, ಅದು ಪಾಪದ ಮಾರ್ಗದಲ್ಲಿ ಇರ್ಬೋದು, ಪಾಪದ ಚಿಂತೆಗಳಿರ್ಬೋದು, ಪ್ರಾಪಂಚಿಕವಾಗಿರೋದು ವಸ್ತುಗಳಿರ್ಬೋದು, ಇಲ್ಲ ಪೀಡನಗಳು, ಇಲ್ಲ ಆ ರೀತಿಯಲ್ಲಿ ಯಾವ್ದು ದೈಹಿಕ ಪೀಡನ, ಈ ರೀತಿ ಎಲ್ಲ ವಿಷಯದಲ್ಲಿ ಬರುತ್ತೆ. ಏನೋ ಹೊಡೆದಾಟ ಆಗಿ ಬಾಕಿ ಇರೋದು ಏನು, ಅದು ಮಾತ್ರ ಎಲ್ಲ ವಿಷಯದಲ್ಲಿ ಬರ್ತಾ ಇರೋದು. ಮಾನಸಿಕವಾಗಿರೋ ಒತ್ತಡಗಳು, ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಹಂಗೆ ಅವ್ರ ತರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇವ್ರ ತರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ರಕ್ಷಣೆ ಹೊಂದಿರೋದಕ್ಕೆ ನಾನು ಅದು ಮಾಡಂಗಿಲ್ಲ ಅಂತ ನೋಡಿ ಅಲ್ಲಿ ಅಯ್ಯೋ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಭಾವನೆಯಲ್ಲಿ ಯೋಜನೆ ಮಾಡೋದು ಕೂಡ ಪಾಪದ ಮಾರ್ಗವೇ. ಇಲ್ಲಿ ನೋಡಿ, ನಿಮ್ಮನ್ನು ಹಿಡಿದುಕೊಂಡು ಹೋಗಿ ಒಪ್ಪಿಸುವಾಗ ಏನು ಹೇಳಬೇಕು, ಎಂಥದ್ದು ಮುಂಚಿತವಾಗಿ ಚಿಂತಿಸಬೇಡ. ಇದು ಒಬ್ರು ನಿಜವಾಗ್ಲು ಒಬ್ಬ ಸುವಾರ್ತಿಗನು ಈ ತರ ಒಂದು ಕಷ್ಟ ದುಃಖಗಳಲ್ಲಿ ಬರುವಾಗ ಬಾಯಲ್ಲಿ ಬಂದಂಗೆ ಏನೇನೋ ಮಾತಾಡೋದಲ್ಲಿ
ನಾನು ಆಗಲೇ ಹೇಳಿದೆಲ್ಲ, ಯಾಕೆ ದೇವರು ನನ್ನ ಕಟ್ಟಿ ನಾನು ಇಷ್ಟೆಲ್ಲ ಮಾಡಿದ್ದೀನಲ್ಲ, ನಾನು ಪ್ರಸಂಗ ಮಾಡ್ತಾ ಇದ್ದೀನಿ, ಅದೇ ರೀತಿಯಲ್ಲಿ ನಾನು ಸಭೆಗೆಗೋಸ್ಕರ ಏನು ಬೇಕಾದ್ರೂ ಮಾಡಲಿಕ್ಕೆ ರೆಡಿ ಇದ್ದೀನಿ, ಎಲ್ಲ ವಿಷಯದಲ್ಲಿನೂ ಎಲ್ಲ ಸಹೋದರ ಅನ್ಯದಿನ ನಾನು ಪಾಲ್ಗೊಳ್ಳುತ್ತೇನೆ ಎಲ್ಲ ಮೀಟಿಂಗಲ್ಲೂ. ಆದರೂ ನನ್ನ ಜೀವನದಲ್ಲಿ ಈ ಥರ ಆಯ್ತಲ್ಲ. ಈ ಥರ ಯೋಜನೆಗಳು ಬರುವಾಗ ಪವಿತ್ರಾತ್ಮನಲ್ಲಿ ಹೇಳುವಂಥ ವಿಷಯ, ದೇವರ ಆತ್ಮನಿಂದ ಪ್ರೇರಿತವಾಗಿ ಬರಬೇಕಾಗಿರೋದು ಒಂದು ವಿಷಯ ಏನಂತ ಹೇಳಿದ್ರೆ, ಆ ಗಳಿಗೆ ಎಂದು ಮುಂಚಿತವಾಗಿ ಏನ್ ಮಾಡಬೇಕು ಏನ್ ಹೇಳಬೇಕು ಅಂತ ಯೋಜನೆ ಮಾಡೋದಲ್ಲೇ ನೀವು ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಯಾರಿಗೇನು ಏನು ಹೇಳಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ಮ ನಂಬಿಕೆ ನನ್ನ ನಂಬಿಕೆ ನನ್ನಲ್ಲಿ ದೃಢವಾಗಿದ್ರೆ, ಇಲ್ಲಿ ನೋಡಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಸೂಚನೆಯಾಗುವಂತ ನಿಮಗೆ ಏನ್ ಇಂಟಿಮೇಷನ್ ಸಿಗ್ತಾ ಇದೆ, ಇದಕ್ಕಿಂತ ಮುಂಚೆ ಎಷ್ಟೋ ಸೇರಿ ಪವಿತ್ರಾತ್ಮ ಕುರಿತಾ ಹೇಳಿ, ಆ ತಕ್ಕ ಸಮಯದಲ್ಲಿ ನಾವು ಏನ್ ಮಾತಾಡ್ಬೇಕು ಅಂತ ನಮಗೆ ಹೇಳಿಕೊಡುವಂತ ಪವಿತ್ರಾತ್ಮನು. ಇಲ್ಲಿ ನೋಡಿ, ನಿಮಗೆ ಸೂಚನೆಯಾಗುವಂತ ಮಾತಂದೆ ಆಡಿರಿ, ಮಾತಾಡುವವರು ನೀವಲ್ಲ, ಪವಿತ್ರಾತ್ಮನೇ. ಪವಿತ್ರಾತ್ಮ ಯಾರು ಅಂತ ಹೇಳಿ ಕಳೆದ 2 ಭಾಗದಲ್ಲಿ ನಾವು ನೋಡಿದ್ವಿ. ಪವಿತ್ರಾತ್ಮ ತಂದೆಯಾದ ದೇವರ ಆತ್ಮನು, ಮಗನಾದ ಪುತ್ರನ ಆತ್ಮನು, ಟ್ರಿನಿಟಿಯಲ್ಲಿ ಬರುವಂತ ಪವಿತ್ರಾತ್ಮನ ಆತ್ಮ, ಈ ಎಲ್ಲದನ್ನು ಈ ದೇವರ ಒಂದು ಪ್ರಭಾವ ಅಂತ ಹೇಳ್ಬೋದು. ಆ ಪ್ರಭಾವ ಒಂದು ವಿಶ್ವಾಸಿಯ ಜೀವನದಲ್ಲಿ ದೃಢವಾಗಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಏನಾಗುತ್ತೆ, ಅವನ್ ಯಾವುದೋ ಒಂದು ಮಾತು ಹೇಳಲ್ಲ, ಯಾವುದೋ ಒಂದು ವಿಷಯಕ್ಕೆ ಅವನ ಬಾಯಲ್ಲಿ ಬಂದಂಗೆ ಅವನು ಕೇಳಲ್ಲ, 1 ನಿಮಿಷ ಕಾಯ್ತಾರೆ. ನನ್ನ ದೇವರು ನಾನೇನ್ ಮಾತಾಡ್ಬೇಕು ಈ ವಿಷಯದಲ್ಲಿ ಉತ್ತರ ನನಗೆ ಕೊಡೋ ತನಕ ನಾನು ಮಾತಾಡಲ್ಲ. ಕಷ್ಟ ದುಃಖಗಳು ಏನೇನೋ ಬರಲಿ ನನಗೆ, ಅದು ದೃಢ ನಂಬಿಕೆ ಅಂತ ಹೇಳ್ತಾರೆ. ಇದು ಇಲ್ಲಿ ನೋಡಿ, ನಮ್ಮ ಈ ಸೂಚನೆ ಅಂತ ಹೇಳುವಾಗ, ಈ ಎಸ್ಪೆಷಲಿ ಪವಿತ್ರಾತ್ಮನ ಶಕ್ತಿಯಿಂದ ಕ್ರಿಸ್ತನ ಉಪದೇಶಗಳು, ಆ ಉಪದೇಶದ ತಿಳುವಳಿಕೆ, ನಾವೆಲ್ಲ ದೇವರ ವಾಕ್ಯ ಓದ್ತೀವಿ. ಕರ್ನಾದ ಯೇಸು ಕ್ರಿಸ್ತನ ಕೇಳಿದಂತೆ ಎಷ್ಟೋ ಉಪದೇಶಗಳಿದೆ. ಅದ್ರ ನಿಜವಾಗಲು ಕರ್ನಾದ ಯೇಸು ಕ್ರಿಸ್ತನ ಜೊತೆ 3.5 ವರ್ಷ ಕಾಲ ಇದ್ದಂತ ಶಿಷ್ಯರಿಗೆ ಕೂಡ ಗೊತ್ತಾಗ್ಲಿಲ್ಲ ಇನ್ನು ನಮ್ಮ ಅವಸ್ಥೆ ಆಗಿರ್ಬೋದು. ಪ್ರಿಯರೇ, ನೋಡಿ ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ ಅಲ್ಲಿ ಒಂದು ಮಿಷನ್ ನಮಗೆ. ಈ ಸಾಧಾರಣ ಇದರಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಪವಿತ್ರಾತ್ಮನಿಗೆ ದೇವರಾತ್ಮನ ಆ ಒಂದು ಉತ್ತರ, ದೇವರಾತ್ಮ ಅದರಲ್ಲಿ ಕಾರ್ಯ ಮಾಡತಂಗ ನೀವು ಮಾತಾಡಂಗಿಲ್ಲ, ನೀವು ಏನ್ ಮಾಡಬಾರದು ಅಂತ ನಮಗೆ ಇಲ್ಲಿ ಹೇಳಿಕೊಡುವಂತ ವ್ಯಕ್ತಿ. ಯಾಕಂದ್ರೆ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇರೋದು ಯಾರಿಗೆ ಹೇಳಿ? ಪವಿತ್ರಾತ್ಮನೇ. ಮಾತಾಡುವವರು ನೀವಲ್ಲ, ಪವಿತ್ರಾತ್ಮನೇ. ಇದು ಏನಕ್ಕೆ ಈ ರೀತಿಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಮುಂದಿನ ದಿವಸಗಳಲ್ಲಿ, ಮುಂದಿನ ಜೀವನದಲ್ಲಿ ಸುವಾರ್ತೆಯ ವಿಷಯದಲ್ಲಿ ಏನಾಗುತ್ತೆ, ಹೆಂಗೆ ಆಗುತ್ತೆ ಅಂತ ಏನಂತ ಇಲ್ಲಿ ನೋಡಿ. ಮೊದಲನೇ ಆವಾಗ ನಾವು ಏನಂತ ಹೇಳ್ತೀವಿ, 10ನೇ ವಾಕ್ಯದಲ್ಲಿ, ಮೊದಲು ಎಲ್ಲಾ ಜನಾಂಗಗಳಿಗೆ ಸುವಾರ್ತೆಯನ್ನು ಸಾರಲ್ಪಡ್ಬೇಕು ಅಲ್ವಾ? ಇಲ್ಲಿ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ. ಇಲ್ಲಿ ದೇವರು ಒಂದು ಗ್ರೇಟ್ ಮಿಷನ್ ಶಿಷ್ಯರಿಗೆ ಕೊಡುವಂತ, ಕರ್ನಾದ ಯೇಸು ಕ್ರಿಸ್ತರು ಕೊಡುವಂತ ಒಂದು ಗ್ರೇಟ್ ಮಿಷನ್. ಮತ್ತಾಯ 28, 19, 20. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದೆ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಯಾರ್ದು ಶಿಷ್ಯರು? ಪೌಲನ ಶಿಷ್ಯರಿಲ್ಲ, ಪೇತ್ರನ ಶಿಷ್ಯರ ಇಲ್ಲ, ಯೋಹಾನನ ಶಿಷ್ಯರ? ಇಲ್ಲಿ ದೇವರು ಶಿಷ್ಯರನ್ನಾಗಿ ಮಾಡಿ ಅಂತ ಹೇಳುವಾಗ ಅಲ್ಲಿ ಹೇಳ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನನ್ನು, ಯೇಸು ಕ್ರಿಸ್ತನ ಉಪದೇಶಗಳನ್ನು, ಆ ಯೇಸು ಕ್ರಿಸ್ತನ ಮಾತುಗಳನ್ನು ಅದಕ್ಕೆ ಶಿಷ್ಯತೆ ಪಟ್ಟು ದೇವರ ಮಾರ್ಗದಲ್ಲಿ ನಡೆಯುವಂತ ಜನಾಂಗವಾಗಿ ಯಾರನ್ನ, ಈ ಅನ್ಯ ಜನಾಂಗವನ್ನೇ, ದೇವರನ್ನೇ ತಿಳಿಯದಲ್ಲಿರುವಂತ ಅನ್ಯ ಜನಾಂಗವನ್ನೇ ಕರ್ತನಾದ ಯೇಸು ಕ್ರಿಸ್ತನ ಹಿತವೇನು, ಮಾತಾಡಿದ ವಿಷಯಗಳೇನು, ಏನಕ್ಕೆ ಮಾತಾಡಿದೆ, ಆ ವಿಷಯಗಳು ತಿಳಿಸಿ ಆ ಪರಲೋಕದ ಸುವಾರ್ತೆ ಅವರಿಗೆ ತಿಳಿಸಿ, ಈಗ ಯೇಸು ಕ್ರಿಸ್ತನ ಈ ಮಾತುಗಳಿಗೆ ಶಿಷ್ಯರನ್ನಾಗಿ ಮಾಡಬೇಕು. ಇಲ್ಲದೆ ಯೇಸು ಕ್ರಿಸ್ತನಿಗೆ ಶಿಷ್ಯರನ್ನಾಗಿ ಮಾಡಬೇಕು. ಹೋಗಿ ಹೇಳುವಂತ ಪೌಲೋನಲ್ಲ, ಯೋಹಾನಲ್ಲ, ಇಲ್ಲಾದ್ರೆ ಸ್ವಾರ್ಥಿಗರಾಗಿರೋದು ಇವ್ರಿಗೆ ಯಾರು ಹಂಗೆ ಅಲ್ಲ ಶಿಷ್ಯರಾಗಿ ಮಾಡಬೇಕಾಗಿರೋದು. ಒಂದು ಕಾಲದಲ್ಲಿ ಹಂಗೆ ಇತ್ತು. ಇಸ್ರಾಯೇಲಲ್ಲಿನೂ ಇದರಲ್ಲಿನೂ ಮಸಿಯ ಬಗ್ಗೆ ಅವರಿಗೆ
ತುಂಬಾ ಐಡಿಯಾ ಏನಿಲ್ಲ ಯಾರಿಗಾದ್ರು ಹೇಳಿದ್ರೆ. ಆದ್ರೆ ಪೌಲನು ಯಾರು ಅಂತ ಹೇಳಿದ್ರೆ ಗೊತ್ತು, ಅವರಿಗೆ ಇವರು ಶಿಷ್ಯತ್ವವನ್ನು ಸ್ವೀಕಾರ ಮಾಡುವಂತ ಜನ. ಅಂದ್ರೆ ಹಿಂದೇನು ಮುಂದೇನು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಯಾರು ಪಾಪ್ಯುಲರ್ ಆಗಿರೋದು, ಇಲ್ಲಂಗಿಲ್ಲ ಆ ರೀತಿಯಲ್ಲಿ ಪೌಲನ ಜೀವನ ಅವ್ರಿಗೆ ಇನ್ಫ್ಲುಯೆನ್ಸ್ ಆಗಿರ್ಬೋದು. ಅದೇ ರೀತಿಯಲ್ಲಿ ಪ್ರಿಯರೇ ಈ ಕಾಲದಲ್ಲಿನೂ ಇದೆ. ತುಂಬಾ ಚೆನ್ನಾಗಿ ಮಾತಾಡುವಂತ ಪ್ರಸಂಗರು ಅವರೇ ಹೆಚ್ಚಾಗಿರೋದು, ಅವರೇ ದೇವರಾಗಿ, ಅವರೇ ದೇವರಿಂದ ಬರ್ತಾ ಇರೋದು. ಅದಕ್ಕೆ ಅದು ದೇವ ಪುರುಷರು ಅಂತ ರೀತಿಯಲ್ಲಿ ನೋಡುವಂತರು ಇದ್ದಾರೆ. ದೇವರ ವಾಕ್ಯ ನಮ್ಮ ಬಾಯಿಂದ ಹೊರಗಡೆ ಬರಬೇಕು ಅಂದ್ರೆ ದೇವರ ನಿಶ್ಚಯ. ಅಲ್ಲಿ ಮಾತಾಡ್ತಾ ಇರೋದು ಯಾರು ಹೇಳಿ? ನಾವೆಲ್ಲ ಮಾತಾಡ್ತಾ ಇರೋದು ಪವಿತ್ರಾತ್ಮನ ಮಾತಾಡ್ತಾ ಇರೋದು. ಅಲ್ಲಿ ಕ್ರೆಡಿಟ್ ಹೋಗ್ಬೇಕಾಗಿರೋದು ಪಿತಾ ಪುತ್ರ ಪವಿತ್ರಾತ್ಮನಿಗೆ ಹೋಗ್ಬೇಕಾಗಿರೋದು. ಇಲ್ಲಿ ನೋಡಿ ಏನಂತ ಹೇಳ್ತಾ ಇರೋದು, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ರಿ. ಇದೊಂದು ಫಾರ್ಮೇಶನ್. ಯೇಸು ಕ್ರಿಸ್ತನ ಉಪದೇಶದಲ್ಲಿ ಈ ಕಾರ್ಯ ಹೇಳುವಾಗ ಈ ರೀತಿಯಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಕೊಡಿರಿ ಅಂತ ಹೇಳುವಾಗ, ನಾವು ದೀಕ್ಷಾ ಸ್ನಾನ ಹೇಗೆ ತಗೊಂಡಿದೀವೋ ಅದೇ ರೀತಿಯಲ್ಲಿನೇ ರೂಪಾಂತರ, ಆಂತರಿಕ ರೂಪಾಂತರ. ಫಿಸಿಕಲಿ ಇರೋದು ಚೇಂಜಸ್, ಇಲ್ಲಾದ್ರೆ ಕಲರ್ ಬಟ್ಟೆ ಬಿಳಿ ಬಟ್ಟೆ ಹಾಕಿದ್ರೆ, ಇಲ್ಲಾದ್ರೆ ಹಾಫ್ ಸ್ಲೀವ್ ಹಾಕ್ತಾರೆ ಫುಲ್, ಇದು ಯಾವುದೂ ಅಲ್ಲ. ಆತ್ಮೀಕವಾಗಿರುವಂತ ಆ ಒಂದು ಚೇಂಜ್, ಆಂತರಿಕವಾಗಿರೋದಂತ ಆ ಒಂದು ಚೇಂಜ್, ಅದನ್ನೇ ಅದು ನಮ್ಗೆ ಆಂತರಿಕವಾಗಿರುವಂತ ಆ ಇದನ್ನೇ ಅದು 20ನೇ ವಾಕ್ಯದಲ್ಲಿ ಹೇಳ್ತಾ ಇರೋದು. ಏನಂತ ಹೇಳಿದ್ರಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ನಾನು ಏನೇನು ನಿಮಗೆ ಹೇಳಿಕೊಟ್ಟಿದ್ದೆ. ಶಿಷ್ಯರಾಗಿ ನನ್ನ ಜೊತೆ ಇರುವಾಗ ನಾನು ನಿಮಗೆ ಏನೇನು ಹೇಳಿಕೊಟ್ಟಿದ್ದೆ. ಈ ವಾಕ್ಯದಲ್ಲಿ ಇವತ್ತು ಪವಿತ್ರಾತ್ಮನ ನಮಗೆ ಹೇಳ್ತಾ ಇದ್ದೇನೆ, ನನಗೆ ಉತ್ತರ ಕೊಡಬೇಕಾಗಿರೋದು ದೇವರಿಗೆ ನಾನು ಉತ್ತರ ಕೊಡಬೇಕು. ಇವತ್ತು ಈ ವಾಕ್ಯದ ಪ್ರಕಾರ ನಾನು ನಿಮಗೆ ಹೇಳಿ ಕೊಡ್ತಾ ಇದ್ದೀನಿ. ಏನಂತ? ನಾನು ಏನೇನು ಈ ವಾಕ್ಯದ ಪ್ರಕಾರ ನಿಮಗೆ ತಿಳಿಸಿದ್ದೆ ಅದು ನೀವು ಏನ್ ಮಾಡ್ಬೇಕು ಹೇಳಿ? ಅವರಿಗೆ ಉಪದೇಶ. ನಿಮ್ಮ ಮುಂದೆ ಯಾರಿದಾರೋ ಅವರಿಗೆ, ಆ ಲೋಕ ಜನರಿಗೆ ನೀವೇನ್ ಮಾಡ್ಬೇಕು? ಉಪದೇಶ ಮಾಡಬೇಕು. ಅದಲ್ಲದಲ್ಲಿ ನೋಡಿ, ನೋಡ್ರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನನ್ನ ನಂಬಿಕೆಯನ್ನು, ಆ ನಿರೀಕ್ಷೆಯನ್ನು, ಇದು ಯಾರ ಮುಖಾಂತರ ನಮಗೆ ಕೊಟ್ಟದ್ದು? ಪವಿತ್ರಾತ್ಮ ನಮಗೆ ಕೊಡುವಾಗ ನಮಗೆ ಸಿಕ್ಕಿದ್ದು. ಇಲ್ಲಿ ಶಿಷ್ಯರಿಗೆ ಕರ್ತನಾದ ಯೇಸು ಕ್ರಿಸ್ತನು ಡೈರೆಕ್ಟ್ ಆಗಿ ಹೇಳಿ ಕೊಡುವಂತ ವಿಷಯ. ಅಂದ್ರೆ ಪುನರುದ್ಧಾರ ಆದ್ಮೇಲೆ, ಸ್ವರ್ಗಾರೋಹಣ ಆಗೋದಕ್ಕಿಂತ ಮುಂಚೆ ಹೇಳಿ ಕೊಡುವಂತ ವಿಷಯ ಇದು. ಈ ರೀತಿಯಲ್ಲಿ ಮಾಡಿ ಅಂತ ನೋಡಿ. ಅದೇ ರೀತಿಯಲ್ಲಿ ಈ ಧೈರ್ಯ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಈ ಧೈರ್ಯ ಇತ್ತು. ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಿಗೆ ಆದ್ರೆ ಈ ದೃಢ ನಂಬಿಕೆ ಇರಲಿಲ್ಲ. ಅವ್ರು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಉಪದೇಶಗಳಲ್ಲಿ ಇತ್ತು. ಈ ಶಿಷ್ಯರ ಉಪದೇಶಗಳಲ್ಲಿನೂ ಪವಿತ್ರಾತ್ಮನವ್ರ ಜೊತೆ ಬರತಂಗ ಅದು ಇರಲಿಲ್ಲ. ಎಷ್ಟೆಲ್ಲ ಹೇಳಿದ್ರು ಏನಕ್ಕೆ? ಯೇಸು ಕ್ರಿಸ್ತನ ಪುನರುದ್ಧಾನ ಆದ ಮೇಲೇನು ಅವ್ರ ಈ ವಿಷಯದಲ್ಲಿ. ಇಲ್ಲಿ ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನೋ ಎಂದು ಹೇಳುತ್ತಾನೆ. ಇದು ಯಾವ ಕಿವಿ? ಯಾವ ಕಿವಿ ಅಂತ ಹೇಳಿದ್ರೆ ಹೃದಯದ. ನೋಡಿ, ಕೆಲವರು ನಮ್ಗೆ ಈ ಆರಾಧನೆಯಲ್ಲೆಲ್ಲ ಕೂತಿರ್ತಾರೆ, ഇവിടെ ತುಂಬಾ ದೊಡ್ಡದಾಗಿ ಹಿಂಗೆ ಪ್ರಸಂಗ ನಡೀತಾ ಇರ್ತಾರೆ, ಏನೇನೋ ನಡೀತಾ ಇರ್ತಾರೆ. ಅವರ ಆಲೋಚನೆಗಳು ಇಲ್ಲೆಲ್ಲೋ ಇರುತ್ತೆ. ಅಂದ್ರೆ ಅವರದ್ದು ಅದಕ್ಕೆ ಈ ಕಿವಿಯಲ್ಲಿ ಏನೋ ಶಬ್ದ ಬರ್ತಾ ಇರೋದು ಮಾತ್ರ. ಬಟ್ ಇದನ್ನೇ ಬೈಫರ್ಕೇಟ್ ಮಾಡಿ ಇದು ಎಂಥದ್ದು ಏನಂತ ಹೋಗ್ಬೇಕು ಅಂತ ಹೇಳಿದ್ರೆ, ಕಿವಿಯೊಳಗೆಯಿಂದ ಇದು ಹೃದಯ ಒಳಗೆ, ಬ್ರೈನ್ ಒಳಗೆ ಎಲ್ಲ ಹೋಗಿ ಅಲ್ಲಿ ಸೆಪರೇಟ್ ಆಗಿ ಆ ಸಿಗ್ನಲ್ಸ್ನ ಡಿವೈಡ್ ಮಾಡಿ, ಇದು ಇಂಥದ್ದು ಇದು ಈ ರೀತಿಯಲ್ಲಿ ಮಾತಾಡಿದೆ, ಈ ವಿಷಯ ಮಾತಾಡಿದೆ ಅಂತ ಅಲ್ಲಿ ಫೀಡ್ ಆಗಬೇಕು. ಕೇಳಿಸ್ಕೊಂಡಿಲ್ಲ ಆದ್ರೆ ಹೆಂಗೆ ಫೀಡ್ ಆಗುತ್ತೆ ಹೇಳಿ? ಅದೇ ರೀತಿಯಲ್ಲಿನೇ ಈ ಶಿಷ್ಯರು 3.5 ವರ್ಷ ಕಾಲ ಕೂಡ ಇದ್ರೂ ಕೂಡ ಇಲ್ಲಿ ನೋಡಿ, ಅವ್ರ ಕಿವಿಗೆ ಬೀಳಲಿಲ್ಲ ಅಂತಲ್ಲ, ಎಲ್ಲ ಕೇಳಿಸ್ಕೊಂಡಿದ್ದಾರೆ. ಅದು ಆ ಸಮಯಕ್ಕೆ ಅಷ್ಟೇ. ಪ್ರೇರ, ಇವತ್ತು ಪವಿತ್ರಾತ್ಮನ ನಮಗೆ ಹೇಳುವಂತ ಪ್ರತಿಯೊಂದು ವಿಚಾರವನ್ನು, ದೇವರ ವಾಕ್ಯದಲ್ಲಿ ದೇವರು ನಮಗೆ ಹೇಳುವಂತ ಪ್ರತಿಯೊಂದು ವಾಕ್ಯವನ್ನು ಇದೇ ರೀತಿಯಲ್ಲಿ ನಾವು ಕೇಳಿಸ್ಕೊಳ್ಳೋದಾದ್ರೆ, ಎಷ್ಟು ದೇವರ ವಾಕ್ಯ ಓದಿದ್ರು, ಎಷ್ಟು ಒಳ್ಳೆ ಕಾರ್ಯಗಳು ಮಾಡಿದ್ರು, ಎಷ್ಟು ಚೆನ್ನಾಗಿ ಜೀವನ ಮಾಡಿದ್ರು ಕೂಡ ಕರ್ತನಾದ ಶಿಷ್ಯರಾಗಿ, ಯಥಾರ್ಥ ಶಿಷ್ಯರಾಗಿ ಜೀವಿಸ್ಲಿಕ್ಕೆ ನಾವು ಅಯೋಗ್ಯರು. ಇಲ್ಲಿ ನೋಡಿ, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 14ನೇ ವಾಕ್ಯ.
11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೂ ಕಾಣಿಕೊಂಡನು. ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನು ಅವರ ಮನಸ್ಸಿನ ಕಾಠಿಣ್ಯಕ್ಕೂ ಅವರನ್ನು ಗದರಿಸಿದನು. ಸಾಕು. ಇಲ್ಲಿ ನೋಡಿ, ಆಮೇಲೆ ಹೊಡೆದಾನ. ಇಲ್ಲಿ ನೋಡಿ, 3 ವಿಷಯ ಇಲ್ಲಿದೆ. 3 ವಿಷಯ ಏನಂತ ಹೇಳೋದು. ಒಂದು, ಯಾರಿಗೆ ಶಿಷ್ಯರಿಗೆ ಹೇಳ್ತಾ ಇರೋದು, ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡಿದಂತ ಶಿಷ್ಯರಿಗೆ ಹೇಳ್ತಾ ಇರೋದು. ಏನಂತ ಹೇಳಿ, ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನ ಅವರಿಗೆ ಕಾಣಿಸಿಕೊಂಡನು. ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲ. ಪ್ರಿಯರೇ, ಈ ಕಾಲಮಾನದಲ್ಲಿನ ವಿಶ್ವಾಸಿಗಳ ಮಧ್ಯದಲ್ಲಿ ಇಂಥ ಜನರಿದ್ದಾರೆ. ಯೇಸು ಕ್ರಿಸ್ತನ 2ನೇ ಸರಿ ಬರ್ತೀನಿ ಅಂತ ಹೇಳಿದ್ರೆ, ನಾನು ಎಷ್ಟೋ ಸರಿ ಹೇಳಿದನ್ನ, 2ನೇ ಬರೋಣ ಇದೆ, ಲೈಫಲ್ಲಿ ಪ್ರಿಪೇರ್ ಆಗಿರಬೇಕು, ಜೀವಿಸಬೇಕು, ನಾವು ಚೆನ್ನಾಗಿ ದೇವರನ್ನೇ ಅರಿತು ದೇವರ ವಾಕ್ಯ ಅರಿತವರಾಗಿ ಜೀವಿಸಬೇಕು ಅಂತ ಎಷ್ಟೋ ಸೇರಿ ಹೇಳಿದನು ಕೂಡ ಎಲ್ಲರಿಗೂ ಡೌಟು. ಇದು ಕೇಳಲಿಕ್ಕೆ ಶುರು ಮಾಡಿ ಎಷ್ಟೋ ಕಾಲ ಆಯ್ತು, ಇನ್ನೂ ಬಂದಿಲ್ಲಲ್ಲ. ಆವಾಗ ಬರ್ದಿರೋದು ಏನು, ಈಗ ಬರ್ತೀನಂತ 2000 ವರ್ಷ ಆಯ್ತು, 2025, 26 ಆಯ್ತು, ಇನ್ನೂ ಬರಲಿಲ್ಲ. ಏನು ನಮ್ಮ ಕಾಲದಲ್ಲಿ ಏನು ಬರಲ್ಲ ಬಿಡಿ, ನೆಕ್ಸ್ಟ್ ಜನರೇಷನ್ಗೆ ಮೇ ಬಿ ಇರ್ಬೋದು. ಅಷ್ಟೊಂದು ತಲೆ ಕೆಡಿಸ್ಕೊಬೇಕಾಗಿಲ್ಲ ಅಂತ ಅರ್ಧ ನಂಬಿಕೆಯಲ್ಲಿರುವಂಥ, ಹೃದಯವನ್ನು ಕಾಠಿಣ್ಯ ಮಾಡ್ಕೊಂಡಿರುವಂಥ ವ್ಯಕ್ತಿಗಳು ಸಾಫ್ಟ್ ಆಗ್ತಾ ಇಲ್ಲ, ದೇವರ ಜೊತೆ ಕಮ್ಯುನಿಕೇಟ್ ಆಗ್ತಾ ಇಲ್ಲ. ದೇವರ ಜೊತೆ ಕಮ್ಯುನಿಕೇಟ್ ಆಗಿದ್ರೆ ಆ ಫೀಲಿಂಗ್ ಗೊತ್ತಾಗುತ್ತೆ. ಪವಿತ್ರಾತ್ಮನ ಕೃಪಾವರದಿಂದ ನಮ್ಮ ಗಳಿಗೆ ಇದೆಯೋ ಇಲ್ವೋ ಆ ದೃಢ ನಂಬಿಕೆ ನಮ್ಮಲ್ಲಿ ಹುಟ್ಟುತ್ತೆ. ಇದಂಗೆಲ್ಲ ಕೇಳಿಸ್ಕೊಂಡಿರೋದು, ಓದಿರೋದು ನಂಬಿಕೆ ಅದು ಹೊರತು ಹೃದಯದಿಂದ ಹೊರಗಡೆ ಬರುವಂಥ ನಂಬಿಕೆ ಇದೆಯಲ್ಲ. ಇಲ್ಲಿ ನೋಡಿ ಅಷ್ಟೆಲ್ಲ ಇದ್ದಿದ್ರು ಕೂಡ ತನ್ನನ್ನ ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ. ಪ್ರಿಯರೇ, ನಾನೊಂದು ವಿಷಯ ಹೇಳ್ತೀನಿ, ಇದು ಯಾರಿಗೇನೋ ನಂಬಲಿಕ್ಕೆ ಆಗದಲ್ಲ. ಯಾಕಂದ್ರೆ ಲೋಕದಲ್ಲಿ ಯಾರಿಗೇನು ಇದೇ ತರ ಆಗಲಿಲ್ಲ. ಆದ್ರೆ 3 ವರ್ಷ ಕಾಲ ಅವ್ರ ಜೊತೆ ಈ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಎಲ್ಲ ಕಾರ್ಯಗಳು ಜೀವನದಲ್ಲಿ ಪ್ರಪಂಚದಲ್ಲಿ ಯಾರು ಮಾಡಿದ ಕಾರ್ಯಗಳಲ್ಲ. ಬೇರೆಯವರು ಮಾಡಿದ ಕಾರ್ಯ ಮಾಡ್ತಾ ಇದ್ರೆ ಅದೇ ತರ ಇದೇ ಇರ್ಬೋದು ಅಂತ ಅನ್ಕೊಬೋದು. ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ಪ್ರತಿಯೊಂದು ಕಾರ್ಯಗಳನ್ನು, ಮಾತಾಡಿದಂತ ಪ್ರತಿಯೊಂದು ವಿಷಯಗಳನ್ನು ಅಲ್ಲಿ ತನಕ ಲೋಕರಿಗೆ ಯಾರು ಮಾತಾಡಿದ ವಿಷಯಗಳಲ್ಲ. ಹಂಗಿರುವಾಗ ಅವನು ನಂಬಿಕೆ ಇರಬೇಕಿತ್ತು ಶಿಷ್ಯರಿಗೆ. ಏನಂದೇಳಿ, ಖಂಡಿತವಾಗಲ್ಲೂ 3ನೇ ದಿವಸ ಎದ್ದು ಬರ್ತಾರೆ, ಆ ಒಂದು ನಂಬಿಕೆ. ಇಲ್ಲಿ ನೋಡಿ, ಎದ್ದು ಬಂದಾದ್ಮೇಲೇನು ಅವ್ರಿಗೆ ಗೊತ್ತಿರೋರು ಬಂದು ಹೇಳಿದ್ರು ಕೂಡ ನಂಬಲಿಕ್ಕೆ ಆಗ್ತಾ ಇಲ್ಲ. ಅದು ಏನಕ್ಕೆ ಹೇಳಿ, ಕಠಿಣ ಹೃದಯರು ಅಂತ ಹೇಳಿದ್ರೆ ಅವ್ರಿಗೆ ಅದು ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬರಲ್ಲ ಬಿಡಿ, ಯಾರು ಸುಮ್ಮನೆ ಏನೋ ಇದು ಮಾಡ್ಕೊಂಡು ಏನೋ ಕನಸು ಬಿದ್ದಿರೋದ ಏನೋ ಅಂತ ಹೇಳ್ತಾರೆ. ಪ್ರಿಯರೇ, ಈ ಕಾಲದಲ್ಲಿನೂ ಹಿಂಗೆ ಹೇಳೋರು ಇದ್ದಾರೆ. ನಿಮ್ಮ ನಂಬಿಕೆ ಏನು ಪ್ರಯೋಜನ ಇಲ್ಲ, ನೀವು ಎಷ್ಟೆಷ್ಟು ಬೇಡ್ಕೊಂಡಿದ್ರು ಏನು ಪ್ರಯೋಜನ ಇಲ್ಲ, ನೀವು ಎಷ್ಟೆಷ್ಟು ಪ್ರಾರ್ಥನೆ ಮಾಡ್ಕೊಂಡಿದ್ರು ಏನು ಪ್ರಯೋಜನ ಇಲ್ಲ, ನಿಮ್ಮ ನಂಬಿಕೆಯ ನಿರೀಕ್ಷೆ ಇದು ಯಾವುದನ್ನು ಆಗಲ್ಲ, ನಿನ್ನ ಇಡೀ ಜೀವನ ಪೂರ್ತಿ ಕಷ್ಟ ದುಃಖಗಳಲ್ಲಿ ನೀನು ನರಳಬೇಕಾಗುತ್ತೆ ಅಂತ ಹೇಳೋರು ಇದ್ದಾರೆ. ಇಲ್ಲ, ಇದೆಲ್ಲದನ್ನು ಮನಸ್ಸಲ್ಲಿ ದೇವರ ನಂಬಿಕೆಗಳಲ್ಲಿ ಹೇಳಿದ ವಾಕ್ಯಗಳೆಲ್ಲ ಒಂದು ಸೈಡಲ್ಲಿ ಇರುವಾಗಲೇ ಪ್ರಾಪಂಚಿಕವಾಗಿರೋದ ಕಾರ್ಯಗಳಲ್ಲಿ, ಆಸ್ತಿ ವಿಷಯದಲ್ಲಿ, ಅಂದಸ್ಸು ವಿಷಯದಲ್ಲಿ, ಸಂಬಳ ವಿಷಯದಲ್ಲಿ, ಕೆಲಸ ವಿಷಯದಲ್ಲಿ ನನಗೆ ಅಂತ ಹೇಳಿಬಿಟ್ಟು ಈ ಆಸ್ತಿಯ ಹಿಂದಗಡೆ, ಇಲ್ಲಾಂದ್ರೆ ಆ ಒಂದು ಹಣಕಾಸಿನ ಹಿಂದಗಡೆ, ಇಲ್ಲೊಂದು ಹೆಸರಿನ ಹಿಂದಗಡೆ, ಇಲ್ಲ ಯಾವುದೋ ಒಂದು ವಿಷಯ ಹಿಂದಗಡೆ ದೇವರಿಗೆ ಮುಖ್ಯ ಸ್ಥಾನ ಕೊಡದಲ್ಲೇ ಇವರಿಗೆ ಏನೇನು ಅಗತ್ಯ ಬರೋ ಸಂದರ್ಭದಲ್ಲಿ ಇದು ಪಕ್ಕದಲ್ಲಿ ಇಟ್ಬಿಟ್ಟು ಇವರು ಕಾರ್ಯಗಳು ಮಾಡ್ತಾರೆ. ಇವ್ರಿಗೆ ಯಾವುದೋ ಕೆಲಸ ಇಲ್ಲದಲ್ಲೇ ಬರುವಾಗ ಅವಾಗ ದೇವರ ಕಾರ್ಯ, ದೇವರ ವಿಷಯ ಬಾಕಿರೋದೆಲ್ಲ ಇವರಿಗೆ ಬೇಕು. ಪ್ರಿಯರೇ, ಇದೆಲ್ಲ ನೋಡುವಂತ, ಆತ್ಮಶೋಧನೆ ಮಾಡಿ ನೋಡುವಂತ ದೇವರನ್ನ ನಾವು ಆರಾಧನೆ ಮಾಡ್ತಾ ಇರೋದು. ಯಾರಿಗೆ ನಾನು ಮರೆಯಲಿಕ್ಕೆ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೇಳುವಂತ ವಿಷಯ ಅಂತ ಹೇಳಿದ್ರೆ, ಒಂದು ಅವರ ಅಪನಂಬಿಕೆ. ಕರ್ತನಾದ ಯೇಸು ಕ್ರಿಸ್ತನು 3ನೇ ದಿವಸ ಎದ್ದು ಬರ್ತೀನಂತ ಹೇಳಿದನ್ನು ಕೂಡ, ಅವರು ಎದ್ದಿದ್ದಾರೆ ಅಂತ ಯಾರಾದ್ರೂ ಬಂದು ಹೇಳಿದನ್ನು ಕೂಡ ಇವರು ನಂಬ್ತಾ ಇರಲಿಲ್ಲ. ಮನುಷ್ಯನ ಹೃದಯ ಇದೇ, ನಮ್ಮ ಚಿಂತೆಗಳು ನಮ್ಮ ರೀತಿಯಲ್ಲಿ ಇದೇ ವಿಷಯಗಳು ನಮ್ಮಲ್ಲಿ ಇರೋದು. ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದನ್ನ ಯೇಸು ಕ್ರಿಸ್ತನ ಜೊತೆ ಓಡಾಡಿ ಎಲ್ಲ ಕಾರ್ಯಗಳು ಗೊತ್ತಿರೋವರಿಗೇನೆ ಈ ರೀತಿಯಲ್ಲಿ ಇರುವಾಗ ನಮ್ಗೆ ಹೇಗಿರುತ್ತೆ, ಯಾರ್ಯಾರೋ ಬಂದು ನಮಗೆ ಸುವಾರ್ತೆ ಹೇಳಿದ್ದಾರೆ, ಇಲ್ಲ ನಾವು ದೇವರ ವಾಕ್ಯ ಕೇಳ್ತೀನಿ, ಎಷ್ಟೋ ವರ್ಷದಿಂದ ಎಷ್ಟೋ ಕಾಲದಿಂದ ಇರ್ತೀರಿ. ಆದ್ರೆ ನಾವು ಇವತ್ತು ಅದೇ ರೀತಿಯಲ್ಲಿ ಯಾವುದೋ ಒಂದು ಮರಕ್ಕೆ ಒಂದು ಚೆನ್ನ ಚಿಗುರು ಬಂದಿದೆ, ಆ ಚಿಗುರು 2 ಎಲೆಯಾಗಿ 3 ಎಲೆಯಾಗಿ ಹಂಗೆ ನಿಂದಿದ್ರೆ 1 ವರ್ಷ ಅಲ್ಲ 10 ವರ್ಷ 20 ವರ್ಷ ಆಗಿದ್ರು ಅಯೋಗ್ಯರೇ ನಾವು. ಶಿಷ್ಯರೆಂದು ಹೇಳ್ಬೋದು, ಈ ಕ್ರಿಸ್ತನ ಹಿಂಬಾಲಿಸುವರೆಂದು ಹೇಳ್ಬೋದು. ಆದರೆ ನಮ್ಮ ದೃಢ ನಂಬಿಕೆ, ಆ ಚಿಗುರುಗಳು, ಆ ಎಲೆಗಳು ನಮ್ಮಲ್ಲಿ ಬೆಳೆಯುತ್ತಿಲ್ಲ ಅಂತ ಹೇಳಿದ್ರೆ, ಅದು ಬೆಳೆಯಲಿಕ್ಕೆ ನಾವು ಏನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಪ್ರಾಪಂಚಿಕ ರೀತಿಯಲ್ಲಿ ನಾವೆಲ್ಲ ಬೆಳೆದಿರ್ತೀವಿ.
ಒಳ್ಳೆ ಕೆಲಸ, ಒಳ್ಳೆ ಆಸ್ತಿ, ಒಳ್ಳೆ ಮನೆ, ಒಳ್ಳೆ ಅಂತಸ್ತು ಎಲ್ಲವನ್ನು ಬೆಳೆದಿರ್ತೀವಿ. ಆದರೆ ಆಂತರಿಕವಾದ ದೇವರಲ್ಲಿರುವಂತಹ ದೃಢ ನಂಬಿಕೆ ನಮ್ಮಲ್ಲಿ ಬೆಳೆಯಲಿಲ್ಲ ಅಂತ ಹೇಳಿದ್ರೆ ಅಯೋಗ್ಯರೇ. ಆ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರವಣಿಗೆ ನಿಲ್ಲಲಿಕ್ಕೆ ಯೋಗ್ಯದಲ್ಲಿ ಇಲ್ಲದಲ್ಲಿರುವರು. ಇಲ್ಲಿ ನೋಡಿ, ಎರಡನೇ ವಿಷಯ ನೋಡಿ, ಮನಸ್ಸಿನ ಕಾಠಿಣ್ಯ. ಅವ್ರ ಮನಸ್ಸು ತುಂಬಾ ಕಾಠಿಣ್ಯವಾಗಿತ್ತು, ತುಂಬಾ ಕಠಿಣವಾಗಿತ್ತು ಅವ್ರ ಮನಸ್ಸು. ಯಾಕೆ ಹೇಳಿ? ಇದು ಆ ಕಠಿಣವಾಗಿರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಇನ್ನು ಯಾವ್ದು ಏನೇನ್ ಮಾಡಿದ್ರು ಮಾತ್ರ ಇದು ಮಾತ್ರ ನಡೆಯಲ್ಲ, ಆ ವಿಶ್ವಾಸದಲ್ಲಿ ಇತ್ತು. ಅದಕ್ಕೆ ಏನಂತ ಹೇಳಿದೆ, ಈ ಶಿಷ್ಯರದು ಕ್ಯಾರೆಕ್ಟರ್, ಈ ಮನುಷ್ಯರದು ಬುದ್ಧಿ, ಇದೆಲ್ಲದನ್ನು ಅದನ್ನಾದ ಯೇಸು ಕ್ರಿಸ್ತನ ಗೊತ್ತಿರೋದ್ರಿಂದ ಅದನ್ನಾದ ಯೇಸು ಕ್ರಿಸ್ತನ ಏನ್ ಮಾಡಿದ್ರು, ಬೈದೆ ಅವರಿಗೆ. ನೀವು ಏನಂದ, ಮನಸ್ಸಿನ ಕಾಠಿಣ್ಯ ಅವರನ್ನು ಗದರಿಸಿದನು. ಪ್ರೇರ, ಇವತ್ತು ನಮ್ಮ ಹೃದಯವನ್ನು ನೋಡಿ, ನಮ್ಮ ಅಪನಂಬಿಕೆಯನ್ನು ನೋಡಿ, ಇಲ್ಲ ನಮ್ಮ ನಂಬಿಕೆಯನ್ನು ನೋಡಿ, ನಮ್ಮ ಆ ಮೃದುಲವಾದಂತ ಹೃದಯವನ್ನು ನೋಡಿ ನಮ್ಮನ್ನು ಮೆಚ್ಚುತ್ತಾ ಇರೋದು ಯೇಸು ಸ್ವಾಮಿನ ಪವಿತ್ರಾತ್ಮನ ನಮ್ಮಲ್ಲಿರೋದು. ಅದಲ್ಲ, ಎಲ್ಲಾ ಅಯೋಗ್ಯತನವು ನಮ್ಮಲ್ಲಿ ಇದ್ದು ಬಿಟ್ಟು ಆ ಮನಸ್ಸು ಕಠಿಣವಾಗಿ ಅಪನಂಬಿಕೆಯಲ್ಲಿ ನಮ್ಮನ್ನು ನೋಡಿದ್ರೆ, ಇವತ್ತು ದೇವರು ನಮಗೆ ಬಯ್ಯದಾದ್ರೆ ನಮ್ಮನ್ನು ನಾವು ಪರಿಶೋಧಿಸ್ಬೇಕು. ದೇವರು ನನಗೆ ಒಳ್ಳೆಯದಂದ ರೀತಿಯಲ್ಲಿ ನನ್ನ ಮಗನ ಮಗಳು ಒಳ್ಳೆ ಕಾರ್ಯ ಮಾಡಿದ ಸಂತೋಷದಲ್ಲಿದ್ದಾರೋ, ಇಲ್ಲ ಇಷ್ಟೆಲ್ಲ ಮಾಡಿದನ್ನು ಕೂಡ ಇನ್ನೂ ಅವರು ತಿದ್ಕೊಂಡು ಬದುಕ್ತಾ ಇಲ್ಲ ಅಂದ ದುಃಖದಲ್ಲಿ, ಸಂಕಟದಲ್ಲಿ ನಮ್ಮ ಬೈಯಲಿಕ್ಕೆ ಎರಡನೇ ಬರೋಣದಲ್ಲಿ ಇದು ಗ್ಯಾರಂಟಿ ಇರುವಂತ ದೇವರಿಗೆ ನಮ್ಮನ್ನು ಶೋಧನೆ ಮಾಡೋಣ. ಅದೇ ರೀತಿಯಲ್ಲಿ ಇಷ್ಟೆಲ್ಲ ಹೇಳಾದ್ಮೇಲೆನು ಬೈದಾಯ್ತು, ಕರ್ನಾಟಕ ಯೇಸು ಕ್ರಿಸ್ತನ ಅವರಿಗೆ ಬೈದಾಯ್ತು. ಅದನ್ನು ದೇವರ ಆಯ್ಕೆ ಮಾಡ್ಕೊಂಡ್ರು. ಅವರದು ಒಳಗಡೆ ಇರೋದಂಥ ವಿಷಯಗಳು ಅವ್ರಿಗೆ ಮುಂದೆ ಎಷ್ಟು ಚೆನ್ನಾಗಿ ಅವ್ರು ಮಾಡ್ತಾರೆ ಅನ್ನೋ ನಿರೀಕ್ಷೆದಲ್ಲಿನೂ ಏನ್ ಮಾಡಿದ್ದಾರೆ, ದೇವರು ಅವ್ರನ್ನ ಕರೆದು ಬಿಟ್ಟು ಏನ್ ಮಾಡಿದೆ, ಅವ್ರ ಮೇಲೆ ಕರುಣೆ ತೋರಿಸಿ 15ನೇ ವಾಕ್ಯದಲ್ಲಿ, ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲಾ ಸುವಾರ್ತೆಯನ್ನು ಸಾರಿ. ಯಾವ ಸುವಾರ್ತೆ? ಪರಲೋಕದ ಸುವಾರ್ತೆ. ಇಷ್ಟೇ. ಕರ್ತನಾದ ಯೇಸು ಕ್ರಿಸ್ತನು ಮರಣ, ಜನನ, ಪುನರುತ್ಥಾನ, ಎರಡನೇ ಬರೋಣ, ಅದಾದ್ಮೇಲೆ 5ನೇ ವಿಷಯ ಹೇಳಿ, ಇದರಲ್ಲಿ ನಮ್ಮನ್ನ ಕರ್ಕೊಂಡು ಆ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಆ ನಿತ್ಯತೆಗೆ, ಆ ಸಮಾಧಾನಕ್ಕೆ, ಸಂತೋಷಕ್ಕೆ ನಮ್ಮನ್ನ ಸೇರಿಸ್ಕೊಳ್ತಾರೆ. ಇದು ದೃಢವಾಗಿ ನಂಬಿರ್ಬೇಕು. ಯಾವುದೊಂದು ಬಾಯಲ್ಲಿ ಹೇಳೋದ, ಇಲ್ಲಾಂದ್ರೆ ಏನೊಂದು ಓದುವಾಗಿರೋದಲ್ಲ. ಎಸ್, ನನ್ನ ದೇವರು ಮಾಡೇ ಮಾಡ್ತಾರೆ. ಇದು ನಂಬಿಕೆ, ಇದು ಅಪನಂಬಿಕೆ ಆಗಲ್ಲ. ಅದು ನೋಡಿ 16ನೇ ವಾಕ್ಯದಲ್ಲಿ ಏನಾಗತ್ತೆ, ನೀವು ಸುವಾರ್ತೆ ಹೇಳ್ತೀರಾ, ಈ ಲೋಕ ಎಲ್ಲ ಕಡೆನೂ ಸುವಾರ್ತೆ ಸಾರಬೇಕು ಅಂತ ಹೇಳ್ತಾರೆ, ಎಲ್ಲ ಕಡೆನೂ ನಡೀತಾ ಇದೆ. ನಮ್ಮ Zoom ಮೀಟಿಂಗ್ ಅಲ್ಲಿ ನಡೀತಿರೋದೇನೆ. ಅಲ್ಲಿ ಏನಂತ ಹೇಳಿ, ನಂಬಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನಮ್ ಜವಾಬ್ದಾರಿ ಏನ್ ಹೇಳಿ? ನಮ್ ಜವಾಬ್ದಾರಿ ರಕ್ಷಣೆ ಅವರು ಹೊಂದುತ್ತಾರೋ, ಇಲ್ಲಾಂದ್ರೆ ಎರಡನೇ ವಿಷಯ ಅವ್ರಿಗೆ ಏನ್ ಮಾಡ್ಬೇಕು ಹೇಳಿ, ಅವರಿಗೆ ರಕ್ಷಣೆ ಆಗ್ಬೇಕು, ನಾವು ಸ್ವಾರ್ಥ ಪ್ರಮಾಣಕ್ಕೂ ದೀಕ್ಷಾ ಸ್ನಾನ ಕೊಡಬೇಕು, ಪಿತಾಪುತ್ರ ಪವಿತ್ರಾತ್ಮ ಹೆಸರಲ್ಲಿ. ಇದಾದ ಮೇಲೆ ಇರೋದು ಒಂದು ಕಾರ್ಯ, ನನ್ನ ಬುದ್ಧಿಯಲ್ಲಿ ನಾನು ಹೇಳ್ತಾ ಇರೋದು, ಇದಾದ ಮೇಲೇನು ನೋಡಿ, ಈ ನಂಬಿ ದೀಕ್ಷಾ ಸ್ನಾನವನ್ನು ಮಾಡಿಕೊಂಡಿದ್ದಾನೆ. ಆದರೆ ಅವನ ಮುಂದಿನ ಜೀವನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವನ ನಂಬಿಕೆಯನ್ನು ಕೊರತೆಯಾಗಿ, ಅವನ ಅಪನಂಬಿಕೆ ಜಾಸ್ತಿಯಾಗಿ ಶಿಷ್ಯರಲ್ಲಿ ಆಗಿರೋ ತರ ಜಾಸ್ತಿಯಾಗಿ ಏನಾಗಿದೆ, ಕೊನೆಗೆ ಎಲ್ಲಿ ಹೋಗುತ್ತೆ, ದಂಡನೆಗೆ ಗುರಿಯಾಗುತ್ತೆ. 17ನೇ ವಾಕ್ಯದಲ್ಲಿ ಇದಲ್ಲದೆ ಇನ್ನೊಂದು ಇಲ್ಲಿರೋ ವಿಷಯ ಹೇಳ್ತೀವಿ. 17 ವಾಕ್ಯದಲ್ಲಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರೋ ಒಂದು ವಿಷಯ, ನಾವು ಯಾರು ಅದು ಎಕ್ಸಾಕ್ಟ್ ನಮಗೆ ತಿಳಿಸಿಕೊಡುವಂತ ಒಂದು 2 ವಾಕ್ಯ ಇದು. ನನಗೆ ಓದುವ ತುಂಬಾ ಖುಷಿ ಆಯ್ತು. ಮೊದಲನೇದಾಗಿ ಇದಲ್ಲದಲ್ಲಿ ಕೆಲವೊಂದು ಗುರುತುಗಳು, ಸೈನ್ಸ್ ಏನಂತ ಹೇಳಿದ್ರೆ ಲಕ್ಷಣಗಳು, ಈ ರೀತಿಯಲ್ಲಿ ದೃಢ ನಂಬಿಕೆ ಇರುವಂತ, ಕಠಿಣ ಹೃದಯ ಇಲ್ಲದಲ್ಲಿರುವಂತ ಆ ವ್ಯಕ್ತಿಗಳಿಗೆ, ಈ ರೀತಿಯಲ್ಲಿ ಪ್ರಸಂಗ ಮಾಡುವವರಿಗೆ, ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುವವರಿಗೆ, ಈ ಜಗತ್ತಿಗೆ ಸುವಾರ್ತೆಯನ್ನು ಹೇಳುವಂತ ಪ್ರಸಂಗಗಳಿಗೆ, ದೀಕ್ಷಾಸ್ನಾನ ಮಾಡಿಸಿಕೊಂಡು ರಕ್ಷಣೆಯ ಮಾರ್ಗದಲ್ಲಿ ಜೀವಿಸುವಂತ ವ್ಯಕ್ತಿಗಳಿಗೆ ಏನೇನು ಲಕ್ಷಣ ಇರುತ್ತೆ ಗೊತ್ತಾ? ಇಲ್ಲಿ ಹೇಳ್ತಾರೆ ನೋಡಿ, ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಅದು ಇನ್ನು ಮುಂದೆ ಹೇಳ್ತೀನಿ. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರು, ಹೊಸ ಭಾಷೆಗಳಿಂದ ಮಾತಾಡುವವರು, ಹಾವುಗಳನ್ನು ಎತ್ತುವವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಇಲ್ಲ. ಪ್ರಿಯರೇ, ನಾವೆಲ್ಲ ಒಂದ್ಸರಿ ಯೋಚನೆ ಮಾಡಿ,
ನಮ್ಮ ನಂಬಿಕೆ. ಕೆಲವರಿಗೆ ಹೆಂಗೆ ಅಂತ ಹೇಳಿದ್ರೆ, ನಮಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ನಮಗೆ ಟೈಮ್ ಇಲ್ಲ, ಇನ್ನು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡೋಣ ದೊಡ್ಡ ವಿಷಯ. ಇಲ್ಲಿ ನಾವು ಯಾರಾದ್ರೂ ಮೇಲೆ ಒಬ್ರ ಮೇಲೆ ಕೈ ಇಟ್ಟು ನಿಜವಾದ ದೇವರ ಮಗನು ಮಗಳು ಆಗಿದ್ರೆ ಪ್ರಿಯರೇ, ನೀವು ಒಂದು ಚೆಕ್ ಮಾಡ್ಕೊಳ್ಳಿ. ಯಾರಾದ್ರೂ ಒಬ್ರು ತಲೆ ಮೇಲೆ ಇಲ್ಲಾಂದ್ರೆ ಯಾರಾದ್ರೂ ಒಬ್ರ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥನೆ ಮಾಡಿ ಅಲ್ಲಿ ದೇವರಾತ್ಮನಿಂದ ಅದ್ಭುತ ಕಾರ್ಯ ನಡೀತಿಲ್ಲ ಅಂತ ಹೇಳಿದ್ರೆ, ನಿಮ್ಮ ನಂಬಿಕೆ ಅದಿನ್ನು ಅಪನಂಬಿಕೆ ಸ್ಟೇಜಲ್ಲಿ ಇದೆ. ನಿಮ್ಮ ಈ ಪ್ರಾಪಂಚಿಕವಾಗಿರೋದು ಯಾವುದೋ ಒಂದು ಇಲ್ಲಿ ನೋಡಿ, ವಿಷ ಪದಾರ್ಥವನ್ನೇನಾದ್ರೂ ಕುಡಿದ್ರೂ ಅವರಿಗೆ ಯಾವ ಕೇಡು ಆಗಲ್ಲ ಅಂತ ಹೇಳಿದ್ರೆ, ಅವ್ರ ಹೃದಯದಲ್ಲಿ ಇರೋದು ಕಠಿಣ ಹೃದಯವಲ್ಲ, ಅವ್ರ ಹೃದಯದಲ್ಲಿ ಇರೋದು ಅಪನಂಬಿಕೆಯಲ್ಲ, ಅವ್ರ ಹೃದಯದಲ್ಲಿ ಇರೋದು ನಂಬಿಕೆಯನ್ನು, ದೇವರ ಮೆಚ್ಚುಗೆಯಿಂದ ಹೃದಯವನ್ನು. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರು ಈ ಶಿಷ್ಯರಿಗೆ ಆಗಲಿಲ್ಲ ಯೇಸು ಕ್ರಿಸ್ತನ ಜೊತೆಯಲ್ಲಿರುವಾಗ. ಅದಕ್ಕೇನು ಅವಾಗಲೂ ಹೇಳಿದಿದೆ, ಅಪನಂಬಿಕೆ. ಕ್ರಿಸ್ತಿಯ ಜೀವನ ಅಂತ ಹೇಳ್ತಾ ಇರೋದು 50% ನಂಬಿಕೆ, 50% ಅಪನಂಬಿಕೆ ಅಲ್ಲ. ಕ್ರಿಸ್ತಿಯ ಜೀವನ ಅಂತ ಹೇಳ್ತಾ ಇರೋದು ಪೂರ್ಣವಾಗಿರುವಂತ ನಂಬಿಕೆ, ದೃಢ ನಂಬಿಕೆ. ನಮಗೆ ಇನ್ನೇನಾದ್ರೂ ಬೇರೆ ಏನಾದ್ರೂ ಬರುತ್ತೋ ಇಲ್ವೋ ಅಂತಲ್ಲ. ಅದೇ ರೀತಿಯಲ್ಲಿ ನಾವು ಜೀವಿಸುವಾಗ ನಮ್ಮಲ್ಲಿ ಈ ನಂಬಿಕೆ ನಮ್ಮಲ್ಲಿ ಇದೆಯಾ? ನಾವು ಪ್ರಾರ್ಥನೆ ಮಾಡಿ ನಮಗೆ ಮೊದಲನೇದಾಗಿ ನಮ್ಮ ಪ್ರಾರ್ಥನೆ ದೇವರು ಕೇಳಿಸ್ಕೊಂಡು ನಮಗೆ ಉತ್ತರ ಕೊಡುವಾಗ ದೇವರ ವಾಕ್ಯ ಏನಾಗುತ್ತೆ, ಆ ದೇವರ ವಾಕ್ಯ ಪ್ರಕಾರ ನಾವು ಯೋಗ್ಯರಾಗಿರ್ತೀವಿ. ಅದೇ ರೀತಿಯಲ್ಲಿ ಯೋಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 45 ಮತ್ತು 47ನೇ ವಾಕ್ಯದಲ್ಲಿ, 45ನೇ ವಾಕ್ಯ, ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳಿದುಕೊಳ್ಳುವಂತೆ ಅವರ ಬುದ್ಧಿಯನ್ನು ತೆರೆದರು. ಕರ್ತನಾದ ಯೇಸು ಕ್ರಿಸ್ತನು ಅವತ್ತು ಮಾಡಿರಂದ ಕಾರ್ಯ, ಈ ಪುನರುತ್ಥಾನ ಆಗಿ ಸ್ವರ್ಗಾರೋಹಣ ಆಗೋದಕ್ಕಿಂತ ಮುಂಚೆನೆ ಆಗುವಂತ ಕಾರ್ಯ ದೇವರಲ್ಲಿ ಅವತ್ತು ಕರ್ತನಾದ ಯೇಸು ಕ್ರಿಸ್ತನು ಈ ವಿಷಯ ಮಾಡಿದೆ. ಇನ್ನು ಪವಿತ್ರಾತ್ಮನ ಕಳಿಸಿಲ್ಲ. ಅದಕ್ಕೋಸ್ಕರವನ್ನು ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಆ ತಿಳುವಳಿಕೆ, ಶಾಸ್ತ್ರವನ್ನು ಅಂತ ಹೇಳುವಾಗ ಸ್ಕ್ರಿಪ್ಚರ್ಸ್, ದೇವರ ಗ್ರಂಥವನ್ನು, ದೇವರ ವಚನವನ್ನು, ವಾಕ್ಯವನ್ನು ತಿಳಿದವರಾಗಿ ಅವ್ರು ಏನ್ ಮಾಡ್ಬೇಕು, ಪ್ರಸಂಗ ಮಾಡಬೇಕು, ಅವ್ರ ಜೀವನ ಮಾಡಬೇಕು ಅನ್ನೋದಕ್ಕೋಸ್ಕರ ಬುದ್ಧಿಯನ್ನು ತೆರೆದುಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅವಾಗ ಕರ್ತನು ಡೈರೆಕ್ಟ್ ಆಗಿ ಆ ಕೆಲಸ ಮಾಡಿದ್ರೆ ಪ್ರಿಯರೇ, ಇವತ್ತು ನಮಗೆ ಇದೇ ರೀತಿಯಲ್ಲಿ ನಮ್ಮ ಆ ಶಾಸ್ತ್ರ ವಚನಗಳನ್ನು, ಈ ದೇವರ ವಾಕ್ಯದಲ್ಲಿರೋದು ಗುಡಾರಾರ್ಥವನ್ನು ನಮಗೆ ತಿಳ್ಕೊಳ್ಳುವಂತೆ ಆ ರೀತಿಯಲ್ಲಿ ನಮಗೆ ಉಪದೇಶ ಮಾಡಿ ನಮಗೆ ಬುದ್ಧಿಯನ್ನು ಕೊಡುವಂಥದ್ದು ಯಾರು ಹೇಳಿ? ಪವಿತ್ರಾತ್ಮನ ಮುಖಾಂತರ. ದೇವರು ಪವಿತ್ರಾತ್ಮನ ಮುಖಾಂತರ ನಮಗೆ ಈ ವಿಷಯವನ್ನು ಕೊಡ್ತಾ ಇರೋದು. ಇಲ್ಲಿ ನೋಡಿ 46ನೇ ವಾಕ್ಯದಲ್ಲಿ, ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವೆಂದಲು, 47ನೇ ವಾಕ್ಯದಲ್ಲಿ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವೆಂದಲೂ ಬರೆದಿದ್ದೆ. ಅದೇ ರೀತಿಯಲ್ಲಿ ವಿಶ್ವಾಸಿಯ ಜೀವನದಲ್ಲಿ ನೋಡಿ, ಯಾವ ರೀತಿಯಲ್ಲಿ ದೇವರ ವಾಕ್ಯವನ್ನು, ಕರ್ತನ ಉಪದೇಶವನ್ನು ಪವಿತ್ರಾತ್ಮನ ಮುಖಾಂತರವಾಗಿ ಕಲಿತು ಲೋಕರಿಗೆಲ್ಲರಿಗೂ ಸಾರುವಂತೆ ಇರುವಂತ ಜವಾಬ್ದಾರಿ, ಅದು ವಿಶ್ವಾಸಿಯ ಜೀವನದಲ್ಲಿ ಬರಬೇಕಾಗಿರೋ ಜವಾಬ್ದಾರಿ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಇಲ್ಲಿ 6ರಿಂದ 9 ಇರೋದು, ನಾನು ಬೇಗ ಮುಗಿಸ್ತೀನಿ. 6ರಿಂದ 9 ಇರೋದು, ಈ 4 ವಾಕ್ಯಗಳಲ್ಲಿ 3 ದೂತರು ಬರ್ತಾರೆ. ಇಲ್ಲಿ ಮನುಷ್ಯರಿಗೆ, ದೇವರ ವಿಶ್ವಾಸಿಗಳಿಗೆ, ದೇವರ ದೃಢ ನಂಬಿಕೆ ಇರುವವರಿಗೆ ಸಾರುವಂತ ವಿಷಯದಲ್ಲಿ ಹೇಳುವಂತ ಸುವಾರ್ಥ ಸಾರೆಯನ್ನ, ಪರಲೋಕದ ಸುವಾರ್ತೆ. ಅದಾದ್ಮೇಲೆ ಕೊನೆ ಕಾಲದಲ್ಲಿ, ನಮ್ಮ ಕಳೆದ ಭಾಗದಲ್ಲಿ ನಾವು ಕೊನೆ ಕಾಲ ಯಾವಾಗ ಬರುತ್ತೆ ಅಂತ, ಸುವಾರ್ತೆ ಎಲ್ಲಾ ಕಡೆ, ಲೋಕದ ಕಟ್ಟ ಕಡೆ ಎಲ್ಲ ಹೋಗಾದ್ಮೇಲೆನೆ ಆ ಅಂತ್ಯವು ಕಾಲ ಬರೋದಂತ ಹೇಳಿರೋದು. ಇಲ್ಲಿ ನೋಡಿ, ಇಲ್ಲಿ 3 ದೂತರು, ಏಂಜಲ್ಸ್, ಸುವಾರ್ತೆಗ ವಿಷಯ. ಇಲ್ಲಿ ನೋಡಿ 6ನೇ ವಾಕ್ಯ, ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡನು. ಭೂನಿವಾಸಿಗಳಾಗಿರುವ ಸಕಲ ಜನಾಂಗ ಕುಲ ಪ್ರಜೆಗಳವರಿಗೇನು, ಸಕಲ ಭಾಷೆಗಳನ್ನಾಡುವವರಿಗೇನು ಅವರಿಗೂ ಸಾರಿ ಹೇಳುವುದೇನೆಂದ್ರೆ, ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು. ನಿತ್ಯವಾದ ಶುಭವರ್ತಮಾನ ಏನು ಹೇಳಿ? ಆಗಲೇ ಹೇಳಿದ ಅದೇನೆ, ಈ ಸ್ವರ್ಗ ರಾಜ್ಯದ ಪರಲೋಕದ ಸುವಾರ್ತೆ, ಅದು ನಿತ್ಯದೇ ಇರುವಂಥದ್ದು. ಇಲ್ಲಿ ನಾವು ಕಾಣಿಸ್ತಾ ಇರೋದೆಲ್ಲ ನಶಿಸಿ ಹೋಗುವಂಥದ್ದು, ಅದು ನಿತ್ಯವಾಗಿರೋದನ್ನು, ಆ ನಿತ್ಯನಿಗೋಸ್ಕರ ನಮ್ಮ ಈ ಜೀವನದಲ್ಲಿ ದೇವರಿಗೆ ನಮ್ಮನ್ನು ಸಮರ್ಪಿಸಿ ಜೀವಿಸಬೇಕಾಗಿರೋದು. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ 7ನೇ ವಾಕ್ಯದಲ್ಲಿ, ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನ ಘನಪಡಿಸಿರಿ, ಆತನ ನ್ಯಾಯ ತೀರ್ಪು ಮಾಡುವ ಗಳಿಗೆಯು. ಇದು ಯಾವ ಬರುತ್ತೆ ಹೇಳಿ?
ಕೊನೆಗಾಲ ಅಂತ್ಯಕಾಲ ಬರೋದಕ್ಕಿಂತ ಮುಂಚೆ ಆಕಾಶದಲ್ಲಿ ದೂತರ ಮುಖಾಂತರ ಸುವಾರ್ತೆಯನ್ನು ಸಾಲಿಸುವಂತ ವಿಷಯ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿ ಅಡ್ಡ ಬೀಳಿರಿ, ದೇವರಿಗೆ ವಿಧೇಯರಾಗಿ ಜೀವಿಸಿರಿ ಅಂತ ಹೇಳ್ತಾ ಇರೋದು. ಆ ಮಹಾಶಬ್ದವನ್ನು ಹೇಳಿ ಆತನಲ್ಲಿ, ದೇವರಲ್ಲಿ ಭಯಪಟ್ಟು ತೀರ್ಪು ಮಾಡುವ ಗಳಿಗೆ ಬರ್ತಾ ಇದೆ ಎಂದ ಒಂದು ಫೈನಲ್ ಇಂಟಿಮೇಷನ್ ತರ. ಈ ಲಾಸ್ಟ್ ಬೆಲ್ ಅಂತೆಲ್ಲ ಹೇಳ್ತಾರಲ್ಲ. 8ನೇ ವಾಕ್ಯದಲ್ಲಿ ನೋಡಿ, ಅವನ ಹಿಂದೆ 2ನೇಯವನಾದ ಒಬ್ಬ ದೇವದೂತನು ಬಂದು, ಬಿದ್ದಳು ಬಾಬೇಲೆಂಬ ಮಹಾನಗರಿ ಬಿದ್ದಳು, ಹಾಗೆಯೂ ಸಕಲ ಜನಾಂಗಗಳಿಗೆ ತನ್ನ ಅತಿಜಾರತ್ವವೆಂಬ ದ್ರಾಕ್ಷಸವನ್ನು ಕುಡಿಸಿದಳು ಎಂದು ಹೇಳಿದನು. ಅಂದ್ರೆ ಈ ಪ್ರಾಪಂಚಿಕವಾಗಿರದ ಸುಖ ಲೋಲುಪತೆಯಲ್ಲಿ, ಸುಖ ಕಾರ್ಯಗಳಲ್ಲಿ, ಪ್ರಾಪಂಚಿಕವಾಗಿರದ ಕರ್ಮಗಳಲ್ಲಿ, ಶರೀರದ ಆಸೆಗಳಲ್ಲಿ ಯಾರು ಜೀವಿಸ್ತಾರೋ ಅವರು ನಶಿಸಿ ಹೋಗುತ್ತಾರೆ. ಬಿದ್ದಳು ಅಂತ ಹೇಳುವಾಗ ಅದೇನೆ, ಅವರು ಬಿದ್ದು ಹೋಗ್ತಾರೆ. ಇಲ್ಲಿ ನೋಡಿ 9ನೇ ವಾಕ್ಯದಲ್ಲಿ, ಅವನ ಹಿಂದೆ 3ನೇವನಾದ ಒಬ್ಬ ದೇವದೂತನು ಬಂದು, ಯಾವನಾದ್ರೂ ಮೊದಲನೇ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಿ ಕೈ ಮೇಲಾಗಲಿ ಗುರುತು ಹಾಕಿಸಿಕೊಂಡ್ರೆ, ಅಂದ್ರೆ ದೇವರು ಕೊಟ್ಟಂತ ಶರೀರವನ್ನು, ಆತ್ಮವನ್ನು ಯಾವ ರೀತಿಯಲ್ಲೂ ಕಳಂಕ ಮಾಡಲಿಕ್ಕೆ ಮನುಷ್ಯನಿಗೆ ಅವಕಾಶವಿಲ್ಲ. ಇದೇನೆ ದೇವರದಲ್ಲಿ ಭಯಭಕ್ತಿ ಇರುವಂತ ಮಕ್ಕಳಿಗೆ ಕಾಣಿಸುತ್ತೆ. ನಾನು ಹೆಂಗೆ ಜೀವಿಸಬೇಕು, ನಾನು ಹೆಂಗೆ ನಡಿಬೇಕು, ಯಾವ ರೀತಿಯಲ್ಲಿ ಮಾತಾಡ್ಬೇಕು ಅಂತ. ಪ್ರಿಯರೇ, ಮುಂದಿನ ಜೀವನದಲ್ಲಿ ಅಪನಂಬಿಕೆ ನಮ್ಮಲ್ಲಿ ಒಂದು ಚೂರ್ನು ಇಲ್ಲದಲ್ಲಿ ಆ ಕಾಠಿಣ್ಯವಾಗಿ ಹೃದಯ ಇದ್ದರೆ, ಆ ಕಾಠಿಣ್ಯವಾಗಿ ಹೃದಯವನ್ನು ದೇವರಿಗೆ ಒಪ್ಪಿಸಿ, ದೇವರೇ ನಿರ್ಮಲವಾಗಿರೋದಂತ, ಮೃದುಲವಾಗಿರೋದಂತ ಒಂದು ಹೃದಯವನ್ನು ನನಗೆ ಕೊಟ್ಟು, ದೃಢ ನಂಬಿಕೆಯನ್ನು ನನಗೆ ಕೊಟ್ಟು, ಮುಂದಿನ ದಿವಸಗಳಲ್ಲಿ ನಿನಗೋಸ್ಕರ ಸುವಾರ್ತೆಯನ್ನು ಸಾರುವಂತ ವ್ಯಕ್ತಿಯಾಗಿ, ಆ ಪರಲೋಕದ ಸುವಾರ್ತೆಯನ್ನು ಹೇಳುವಂತ ವ್ಯಕ್ತಿಯಾಗಿ ಜೀವಿಸೋಕೆ ಆಗುವಂತೆ ನನ್ನನ್ನು, ನಿಮ್ಮನ್ನೆಲ್ಲವರನ್ನು ದೇವರು ಅನುಗ್ರಹಿಸಿ ಆಶೀರ್ವದಿಸಲಿ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಈ